ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸರ್ಪ್ರೈಸ್ ಆಗಿ ಆಲ್ಬಾಗ್ಲಿಗೆ ಕರ್ಕೊಂಡು ಹೋಯ್ತವನೆ. ಹೇಳೇ ಇರಲಿಲ್ಲ ಹೋಗೋಣ ಅಂತ. ಎಲ್ಲಿ ತೋರಿಸ್ತಿದೀಯಾ? ನೋಡು, ಇವಾಗ ಕರೆಕ್ಟಾಗಿ ತೋರಿಸ್ತಿದ್ದೀನಿ. ಗೈಸ್ ನೋಡಿ, ನನ್ನ ಕಣ್ಣು ಹೆಂಗಾಗಿದೆ. ಗಾಡಿ ಓಡಿಸಕ್ಕೆ ಬರಲ್ಲ ಅದಕ್ಕೆ. ಇವತ್ತು ಇಲ್ಲಿಂದ ಆಲ್ಬಾಗ್ಲಿಗೆ ಹೋಗ್ತಾ ಇದೀವಿ. ಬರೀ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಹಂಗೆ ಒಂದು ಚಿಕ್ಕ ವ್ಲಾಗ್ ಮಾಡ್ಬೋದಲ್ಲ ಅಂತ ಹೋಗ್ತಾ ಇದೀವಿ. ವ್ಲಾಗ್ ಹೋಗ್ಲಿ, ಅಣ್ಣ ಹೇಳೇ ಇಲ್ಲ ನನಗೆ ಹೋಗೋಣ ಅಂತ. ಸುಮ್ಮನೆ ರೆಡಿಯಾಗು, ಮನೇಲಿ ಒಂದು 2 ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಎಲ್ಲ ರಿಯಾಕ್ಷನ್ ನಮಗೆ ತೋರಿಸ್ತಾರೆ, ಎಲ್ಲ ನಮ್ಮನ್ನೇ ನೋಡ್ತಾರೆ ಗೈಸ್. ವಿಡಿಯೋ ಮಾಡ್ತಾ ಇದೀವಿ ಅಂತ. ಜೀವ ಕಾಣಿಸ್ತಿದ್ದೀನಲ್ವಾ? ನಾನು ಅಜೀವ ಕಾಣಿಸ್ತಿದ್ದೀನಿ. ನಾನು ತುರ್ಬಾಕೊಂಡಿದ್ದೀನಲ್ಲ, ಕಣ್ಣು ಹೆಂಗೆ ಕಾಣಿಸ್ತೈತೆ ನೋಡು. ಫುಲ್ ಪಾಪ ಹುಡುಗ. ಕಣ್ಣೇ ಬಿಡೋಕಾಯ್ತಲ್ಲ, ಅಷ್ಟೊಂದು ಕಣ್ಣು ಓದ್ತಾ ಇದ್ದೀವಿ. ಇವತ್ತು ಕೆಲ್ಸಕ್ಕೆ ಹೋಗ್ದಲ್ಲ, ಇವತ್ತು ಇವ್ರ ಜೊತೆ ಬ್ಲಾಗ್ ಮಾಡಕ್ಕೆ ಬಂದಿದ್ದೀನಿ. ಗೈಸ್, ಇವನಿಗಿಂತ ನಾನು ದೊಡ್ಡವಳು. ಯಾಕೆಂದ್ರೆ ಇದು ಕ್ಲಾಸಿಗೆ ರೀಚ್ ಆಗ್ಬಿಟ್ಟು ಬಂದಿದ್ದೀನಿ. ಎಂತವಳು ಹೇಳಿ ನಾನು? ಎಂತವಳು ಹೇಳಿ ಗೈಸ್ ಅವಳು. ಸೊ ಗೈಸ್, ಮುಂದೆ ಕಂಟಿನ್ಯೂ ಮಾಡ್ತೀನಿ, ಕೈ ನೋಯ್ತೈತೆ. ಸೊ ಬನ್ನಿ, ಅಲ್ಲಿ ಆಲ್ಬಾಗ್ಲು ತೋರಿಸ್ತೀವಿ ಇವತ್ತು ಹೆಂಗಿದೆ ಅಂತ. ನೀರು ಬರ್ತಾ ಇರುತ್ತೆ, ಇವಾಗ ಮಳೆ ಟೈಮ್ ಅಲ್ವಾ, ಜಾಸ್ತಿ ನೀರಿರುತ್ತೆ. A few moments later. ಗೈಸ್ ನೋಡಿ, ಆಲ್ಬಾಗ್ಲು ಹತ್ರ ಏನು ಆಲ್ಬಾಗ್ಲು ಊರೊಳಗೆ ಇದೀವಿ. ಮಾತಾಡೋ ಚಪ್ಪ. ಆಲ್ಬಾಗ್ಲು ಅಲ್ಲ, ಆಲ್ಬಾಗಿಲು. ನನ್ನ ಕೂದಲು ಹೆಂಗ ಹೋಗಿದೆ ಗೈಸ್. ನೋಡಿ, ಚಪ್ರಿ ಥರ ಕಾಣಿಸ್ತಿದ್ದೀನಲ್ಲ. ಏನಾಯ್ತು, ಗಾಡಿ ಯಾಕೋ ನಿಲ್ಸ್ತಿದ್ಯಾ? ಗಾಡಿ ಚಾರ್ಜ್ ಖಾಲಿ. ಚಾರ್ಜ್ ಖಾಲಿ ಅಂದ್ರೆ ತಳ್ಕೊ ಹೋಗಿ ಇಲ್ಲಿಂದ ಬಸ್ಸಿಗೆ ಹೋಯ್ತೀನಿ ನಾನು. ಸೊ ಇನ್ನೇನು ಆಲ್ಬಾಗ್ಲು ಚೆನ್ನಾಗಿ ಊರೊಳಗೆ ಬಂದಿದ್ದೀವಿ. ನೋಡೋಣ ಇವಾಗ ಪ್ಲೇಸ್ ಹೆಂಗಿದೆ ಅಂತ. ಮಳೆ ಬೇರೆ ಅಲ್ವಾ, ಈ ಕಣ್ಣಿನ ನೋಡಿ ಇಲ್ಲಿವರೆಗೂ ಕರ್ಕೊಬಂದು ನೀರೊಳಗೆ ಬರಲ್ಲ ಬಿಡೋದು ಅಂತ ನಾನು. ಯಾರು ಗೈಸ್? ಗೈಸ್ ನೋಡಿ, ಗದ್ದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬಂದ್ರೆ ಒಂಥರ ಚಂದ ನೋಡಕ್ಕೂ. ಎಷ್ಟು ಚಂದ ಮಾಡಿದ್ದಾರೆ. ಅಕ್ಕಿಗಳೆಲ್ಲ ಎಷ್ಟು ಚಂದ ಇದೆ ನೋಡಿ. ಇಲ್ಲಿಂದ ಸುತ್ತ ಅಲ್ಲಿವರೆಗೂ ಗದ್ದೆನೆ ಕಣೋ. ಚೆನ್ನಾಗಿದೆ ಅಲ್ಲ? ಹಳ್ಳಿಗೆ ಬಂದ್ರೆ ಒಂಥರ ಚಂದ, ಬಟ್ ಹಳ್ಳಿ ಜೀವನ ಮಾಡೋದು ನಮಗೆ ಕಷ್ಟ. ಒಂಥರ ಚಂದ, ಆದ್ರೆ ನಮಗೆ ಜೀವನ ಮಾಡಿ ಅಭ್ಯಾಸ ಇರಲ್ಲ, ಕಷ್ಟ ನಮಗೆ. ಕೆಲಸ ಮಾಡ್ತಾ ಇರ್ತಾರೆ, ಚೆನ್ನಾಗಿಲ್ಲ. ಗೈಸ್, ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಇಷ್ಟೊಂದೆಲ್ಲ ಎಲ್ಲೆಲ್ಲೋ ಓಡಾಡ್ಬೇಕಲ್ಲ, ಎಷ್ಟು ಕಷ್ಟ ಅಲ್ವಾ? ಇದೆಲ್ಲ ಗಾಡಿ ಇಲ್ಲಂದ್ರೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಮುಂದೆ ಇನ್ನು ನಡಿ, ಮುಂದೆ ನಡಿಯೋ. ಸರ್ ಹೋಗ್ಬೋದಲ್ವಾ? ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಆಲ್ಬಾಗ್ಲು ನೋಡೋಕ್ಕೆ. ಇದೆ ಹೋಗಿ, ಇದೆ. ಇಲ್ಲೇ ಹೋಗ್ಬೋದಾ? ಇಲ್ಲಿಂದ ಹೋಗ್ಬೇಕಾ? ಇಲ್ಲೇ ಹೋಗಿ ನಿಲ್ಲಿಸಿ ಅಲ್ಲಿಂದ ಹೋಗಿ ಹೋಗ್ತದೆ. ಥ್ಯಾಂಕ್ ಯು ಸರ್. ಇಲ್ಲಿಂದ ಮುಂದೆ ಹೋಗ್ಬೇಕಂತೆ. ಗೈಸ್, ಅನ್ಕೊಂಡು ಏನೋ ಬೈದ್ ಬಿಡ್ತಾರೆ ಅವತ್ತು ಮಂಗಳೂರಲ್ಲಿ ಇನ್ಸಿಡೆಂಟ್ ಆದ್ಮೇಲೆ ಬೈದ್ ಬಿಡ್ತಾರೇನೋ. ಏನೊಂದು ಹುಡುಗಿ ಹೋದ್ರೆ ಏನೋ ಕೆಡ್ದಾಗೆ ತಿಳ್ಕೊತಾರೆ. ಅದ್ರ ಬದಲು ಬಿಡಪ್ಪ, ಏನೋ ಅವರು ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಹೋಗ್ತಾರೆ, ಯಾರೋ ಫ್ಯಾಮಿಲಿ ಅವ್ರು ಹೋಗ್ತಾರೆ, ಫ್ರೆಂಡ್ಸ್ ಹೋಗ್ತಾರೆ, ಅದಕ್ಕೆಲ್ಲ ತಪ್ಪು ತಿಳ್ಕೊಳಕ್ಕಾಗುತ್ತಾ? ಸ್ವಲ್ಪ ಬುದ್ಧಿ ಇರೋರು ಹಂಗೆಲ್ಲ ತಿಳ್ಕೊಳ್ಳಲ್ಲ. ಇಲ್ಲಿಂದಾನೇ ಹೋಗೋದು ಗೈಸ್. ಎಷ್ಟೊಂದು ಕಾರು ಅನ್ಸುತ್ತೆ, ಅದಕ್ಕೋಸ್ಕರ ಕೇಳಿದೆ ಒಂದ್ಸರಿ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಗೈಸ್ ಅಲ್ಲಿ ನೋಡಿ ಗೈಸ್, ಪಾಪ ನಾವು ಮನೆ ಇದ್ರು ಅಷ್ಟು ದುರಂಕಾರ ತೋರಿಸ್ತೀವಿ, ಇವ್ರುಗಳಿಗೆ ಮನೆ ಇಲ್ದಲೆ ಹಿಂಗಿದ್ದಾರೆ, ಹಿಂಗ್ ಜೀವನ ಮಾಡ್ತವ್ರೆ. ಇಲ್ಲೂ ಪ್ಲೇಸಲ್ಲಿ ಹುಡುಗರೆಲ್ಲ ಬಂದಿದ್ದಾರೆ. ನಾವೇನು ಜಾಸ್ತಿ ಗೊತ್ತಿರೋದು ಬೇಡ ಗೈಸ್, ಜಾಗ ಸರಿ ಇಲ್ಲ ಅಷ್ಟೊಂದು. ಸೊ ಬೇಗ ಹೋಗ್ಬಿಡ್ವೆ, ಹೊರಡ್ತೀವಿ. ಅಷ್ಟೊಂದೇನು ನೀರಿಲ್ಲ ಗೈಸ್. ಗೈಸ್, ನಾನು ನ್ಯೂಸ್ ರಿಪೋರ್ಟರ್, ಹೊಸ ನ್ಯೂಸ್ ಚಾನಲ್ ಓಪನ್ ಮಾಡಿದ್ದೀನಿ. ನೋಡಿ, ಇದೆ ನಾವು ಬಂದಿರೋ ಪ್ಲೇಸು. ನಾನು ಅಂಕಲ್ ಹತ್ರ ಮಾತಾಡಿದ್ದೆಲ್ಲ ಏನು ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ. ರೆಕಾರ್ಡ್ ಆಗೈತಿ, ಇವಾಗ ಇಲ್ಲಿಗೆ ಬಂದ್ಮೇಲೆ ಆಫ್ ಮಾಡಿದ್ ನಾನು. ಅಲ್ಲ, ನಾನು ಮೈಕ್ ಆಫ್ ಇದು ಮಾಡ್ಕೊಂಡಿದ್ನಲ್ಲ, ಆಗಿರುತ್ತೆ. ಜಾಬಲ್ಲಿ ಇಟ್ಕೊಂಡಿದ್ದೆ ನಾನು ಮೈಕ್ ಹಾಕೊಂಡಿದ್ನಲ್ಲ, ಕೇಳಿಸ್ಬೇಕಲ್ಲ. ಕೇಳಿಸಿರುತ್ತೆ. ಆಮೇಲೆ ಸೊ ಇದೇ ಗೈಸ್, ಇದು ಹಾಸನಲ್ಲಿರೋ ಆಲ್ಬಾಗ್ಲು. ಹೇಳಕ್ಕೂ ಗೊತ್ತಿಲ್ಲ ಅದನ್ನು. ಗೈಸ್, ಒಂದು ಇಲ್ಲೇ ತಳ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕಡೆ ಅದೊಂದು ಡೈಲಾಗ್ ಹೇಳು ಗೈಸ್. ನೀನು ಹೋಗತ್ತಾಗೆ TRP ರೇಸ್ ಆಗುತ್ತೆ. ಇವಳನ್ನ ಇಲ್ಲೇ ತಳ್ಬಿಟ್ಟು ಹೋಗೋಣ ಅನ್ಕೊಂಡಿದೀನಿ. ಇದು ಮಾಡ್ತೀನಿ. ಮೀನು ಏನು ಮೀನು?
ಮೀನ್ ಹಿಡಿ ಅಂದಿದ್ದು ಏನ್ ಮೀನು? ಮೀನಲ್ಲಿ ಡಿಫ್ರೆಂಟ್ ಬೇರೆ ಬರ್ತದ ನೋಡೋದು, ಎಷ್ಟೊಂದು ಮೀನಿದೆ. ನಕ್ಕನ್ ನನ್ನೇ ನೋಡ್ತವ್ರೆ, ನಕ್ಕನ್ ಕ್ಯಾಮ್ರಾಮನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಅಪ್ಪ ಕಾಲು ಹೊಸಿ ಜನ ಅವ್ರೆ ಹೊಡಿಯಲ್ಲ ನಾನು. ಅಲ್ಲೆಲ್ಲ ಕೆಳಗಡೆ ಹೋಗ್ಬೇಕು. ಆದ್ರೆ ನನಗೆ ಅಷ್ಟೊಂದು ಧೈರ್ಯ ಇಲ್ಲ, ಹುಸಿ ಜ್ವರಕ್ಕೆ ಬರ್ತೈತೆ ನೀರು. ಫೋಟೋ ಶೂಟಿಗೆ ಚೆನ್ನಾಗೈತೆ. ಫೋಟೋ ಶೂಟಿಗೆ ಚೆನ್ನಾಗೈತೆ ಪ್ಲೇಸ್. ಕೆಳಗಡೆ ಹೋಯ್ತ್ಯಾ? ಬೇಡ, ಭಯ ಆಗ್ತಾ ಇದೆ. ಜಾಸ್ತಿ ಪಾಚಿ ಇಲ್ಲಿ, ಅಲ್ಲೆಲ್ಲ ಹೋದ್ರೆ ಸುಮ್ಮನೆ ಸ್ಲಿಪ್ ಆಗುತ್ತೆ ಅಲ್ಲ. ಸ್ಲಿಪ್ ಆಗುತ್ತೆ ಅನ್ನೋದಕ್ಕಿಂತ ನೀರು ಸ್ವಲ್ಪ ಜೋರಾಗಿ ಬರ್ತೈತೆ. ಜಾರ್ಕ್ ಹೋದ್ರೆ ಅಲ್ಲಿ ಸಿಗಲ್ಲ ಏನಿಲ್ಲ ನಾವು. ಅವರೆಲ್ಲ ಫುಲ್ ಫೋಟೋ ಶೂಟ್ ಮಾಡ್ತಾರೆ ನೋಡಿ. ಬಟ್ ಫೋಟೋ ತೆಕ್ಕೊಳಕ್ಕಾದ್ರೂ ಹೋಗ್ಬೋದು. ಕೆಳಗಿಳಿ ಹೋಗ್ಲಿ. ಕೆಳಗಡೆ ಇಳಿತೀಯಾ? ಇಲ್ಲಿ ಬಾ. ಇಳಿತೀಯಾ? ಇಲ್ಲಿ ಅಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಳಕ್ಕಾಗುತ್ತೆ. ತಡಿ ತೆಗಿಯೋಣ, ಫಸ್ಟ್ ವ್ಲಾಗ್ ಮಾಡ್ಬಿಡು. ಅಲ್ಲಿಗೆ ಹೋಗ್ಬಿಟ್ಟು ವ್ಲಾಗ್ ಮಾಡಿದ್ರೆ ಏನಾಯ್ತದೆ? ನೀರು ತೋರಿಸ್ಬಿಟ್ಟು. ಇಲ್ಲಿ ನೀರು ಸ್ಲಿಪ್ಪರ್ ಬೇರೆ ಹಾಕಿದೆ, ಬೇಡ ಸುಮ್ಮನೆ. ಚಪ್ಪಲಿ ಬಿಚ್ಬಿಟ್ಟು ಹೋಗ್ಬೇಕು. ಚಪ್ಪಲಿ ಕಿತ್ಕೋ ಆಯ್ತದೆ. ಕೆಳಗಿಳಿಯೋಣ ನಡಿ. ಚಪ್ಪರಿ ಕೆಳಗಡೆ ಇಳಿತೀಯಾ? ಇಲ್ಲಿವರೆಗೂ ನೀರು ತುಂಬಿರುತ್ತೆ ಕಣೋ. ಪ್ಲೇಸ್ ಹೆಂಗೈತೆ ಸಾನ? ಸಖತ್ತಾಗಿದೆ ಪ್ಲೇಸ್. ನಾನಿಲ್ಲೊಂದು 3-4 ಟೈಮ್ಸ್ ಬಂದಿದ್ದೀನಿ. ನನಗೆ ಕಣ್ಣು ಬಿಡಕ್ಕಾಯ್ತಲ್ಲ ಈ ಚಳಿಗೆ. ಚಳಿಗಲ್ಲ, ಕಣ್ಣು ಉತ್ಕೊಂಡೈತಲ್ಲ, ಬಿಡಕ್ಕಾಯ್ತಿಲ್ಲ ಸಾಹೇಬ್ರಿಗೆ. ಕಣ್ಣು ಬೇರೆ ಉತ್ಕೊಂಡೈತೆ. ಗೈಸ್, ಹೊಸ ನೇಲ್ ಪೇಂಟ್ ಹಚ್ಕೊಂಡಿದ್ದೀನಿ. ನಾನು 7 ಮಂತ್ಸ್ ಆಗಿತ್ತು, ಹಚ್ಕೊಂಡೇ ಇರ್ಲಿಲ್ಲ ನಾನು. ಫ್ರೇಮಲ್ಲಿ ಬರ್ತಿದ್ದೀನಿ ನಾನು ಕರೆಕ್ಟಾಗಿ. ಬಂದಿರ್ತೀಯ ತಡಿ. ಗೈಸ್ ನೋಡಿ, ಚೆನ್ನಾಗಿದೆ ಅಲ್ಲ? ನಂದು ಒರಿಜಿನಲ್ ನೆಲ್ಸಿದ್ದು. ಚಂದ ಬೀಳಿಸ್ಗೆಲ್ಸೆ ಕಣು ಮಾರಾಯ. ಗೈಸ್ ಹೆಂಗ್ ಕಾಣಿಸ್ತಾನೆ ಗೊತ್ತಾ, ಚಪ್ಪರ್ ತರ. ಗೈಸ್ ಹೆಂಗಿದೆ ನಂದು ಔಟ್ಫಿಟ್? ಚೆನ್ನಾಗಿದೆ ಅಲ್ಲ ಇವತ್ತು? ನಾನೇನು ಬೇಕು ಅಂತ ಕರ್ಕೊಂಡ್ ಬಂದಿಲ್ಲ ಗೈಸ್, ಸುಮ್ಮನೆ ಬಂದಿರೋದು ನಾವು. ಸೊ ಗೈಸ್ ಹೇಳೇ ಇಲ್ಲ ಇವತ್ತು ಹೋಗ್ತೀವಿ ಅಂತ. ವ್ಲಾಗ್ ಮಾಡ್ಬೇಕು ಅಂತ ಆಲ್ಬಾಗ್ಲಿಗೆ ಹೋಗೋಣ ಬಾ ಅಂತ ಕರ್ಕೊಂಡ್ ನಾನು. ವ್ಲಾಗ್ ಮಾಡ್ಬೇಕು ಅಂತಾನೆ ಇರಲಿಲ್ಲ, ಸುಮ್ಮನೆ ಕರ್ಕೊಂಡ್ ಬಂದೆ. ಕಣ್ಣು ಬೇರೆ ನೋಡ್ತಾಯಿತ್ತು. ಒಂದು ವ್ಲಾಗ್ ಆಗುತ್ತಲ್ಲ, ವಿಡಿಯೋ ಹಾಕಿರ್ಲಿಲ್ಲ, ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಕರ್ಕೊಂಬಂದೆ, ವಿಡಿಯೋನಾರು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೆ ಆಲ್ವಾಗ್ಲು ನೋಡ್ಕೊಂಡು. ಗೈಸ್ ಕೆಳ ಹೋಗೋಣ ಅಂದ್ರೆ ಬರ್ತಾ ಇಲ್ಲ, ಈಗ ಬಾರ ಹೋಗೋಣ. ಅವಳಿಗೆ ಭಯ ಆಯ್ತಿಲ್ಲ, ನಂಗೆ ಭಯ ಆಯ್ತಿದೆ. ಹೆವಿ ಪಾಚಿ ಇದೆ ಇಲ್ಲಿ. ಏನ್ ಪಾಚಿ ಇಲ್ಲ, ನಾನು 3 ಅಲ್ಲಿವರೆಗೂ ಅಲ್ಲಿ ಎಂಡರ್ಗೆ ಹೋಗಿದ್ದೀನಿ ಕಣ ಚುಪ್ರಿ ನಾನು. ಅವಳು ನೋಡಿ ಸ್ಲಿಪ್ಪರ್, ಯಾವ ಸ್ಲಿಪ್ಪರ್ಲಿ? ಸ್ಲಿಪ್ಪರ್ ಆದ್ರೂ ಬಿಚ್ಚೆ. ಅಲ್ಲೇ ಸ್ಕೂಟಿ ಹತ್ರ ಬಿಚ್ಬಿಟ್ಟು ಬರ್ಬೇಕಿತ್ತು. ಸ್ಲಿಪ್ಪರ್ ಆದ್ರೂ ಬಿಚ್ಚೆ. ಅಲ್ಲೆಲ್ಲ ಗಲೀಜಿದೆ, ಅಲ್ಲಿ ಸ್ಲಿಪ್ಪರ್ ಬಿಚ್ಬಿಟ್ಟು ಫೋಟೋ ತಕೊಂಡ್ರೆ ಬಾರ ಸುಮ್ಮನೆ. ಚಪ್ಪರ್ ಇಲ್ಲ, ಅಲ್ಲಿ ಬಿಚ್ಚಿದ್ರಾಯ್ತು ಬಾ, ಏನಾಗಲ್ಲ, ಯಾರು ತಾಳಲ್ಲ. ಇಡೀ ಕೈ ಹಿಡ್ಕೊಂಡು ಕಾಲು ನೋವಾಗ್ಬಿಟ್ಟೈತೆ, ಇಳಿಯಕ ಆಯ್ತಿಲ್ಲ ನನ್ನ ಕೈಲಿ. ಬಾರ. ಅಯ್ಯೇ, ನಿಮ್ಮ ಅಮ್ಮನ ಜೊತೆ ಬಂದಿರ್, ನಿಮ್ಮ ಅಮ್ಮನೇ ಬರೋದು ಕೆಳಗಡೆವರ್ಗ. ಒಳ್ಳೆ ಎದ್ರಕೊಂಡು ಸಾಯ್ತಾನೆ, ಬರಲಿ. ಬಾರ. ಸುಮ್ಮನೆ ಹುಚ್ಚಿ ಆಡ್ಕೊಂಡ್ಬಿಡ ಬಾ. ನಡಿ, ನಾನು ನಿನ್ನ ಹಿಡ್ಕೊಂಡು ಬರ್ತೀನಿ. ಪ್ಯಾಂಟ್ ಎಲ್ಲ ಅಲ್ಲಿಂದ ನೀರೊಳಗೆ ಹೋಗೋದೇ ಬೇಡ, ಹಂಗೆ ಹಿಂಗೆ ಅಂತ ಎದ್ರುಕೊಂಡು ಬಂದೆ. ಇಲ್ಲಿ ಪಾಚಿ ಇದೆ ಅದಕ್ಕೆ. ಅಷ್ಟೊಂದು ಪಾಚಿ ಇಲ್ಲ ಕಣೋ, ಅಲ್ಲಿ ಮುಂದೆ ಮುಂದೆ ತುಂಬಾ ಇದೆ. ಒಪ್ಪ ಹೊಸಿ ಜ್ವರ ಇದೆ. ಪಾಚಿ ಐತೆ, ಇಲ್ಲಿ ಜಾಸ್ತಿ ಐತೆ. ಕುತ್ಕತಿಯಾ? ಓ ಕುತ್ಕತೀನಿ, ಬಂದ್ಬಿಡು, ಬಟ್ಟೆನ ನೆಂದೋಗ್ಲಿ. ಅಬ್ಬಾ, ನನ್ ಬಟ್ಟೆ ನೆಂದೋಯ್ತು. ಜಾಸ್ತಿ ಮುಂದೆ ಹೋಗ್ಬೇಡ, ಬಾಯಿ ಕಡೆ ಕುತ್ಕೋಬೇಕಾ? ಮಕ್ಕ ಕುತ್ಕೋತೀನಿ. ಯಾಕೆ ಕುರಿಸ್ತಾ ಇದೆ ಹೊಟ್ಟೆನ? ಸೊ ಇವಳದೊಂದು 2 ಫೋಟೋಸ್ ತೆಗ್ದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೆವಿ ಚಾರ್ಜ್ ಐತೆ ನನಗೆ. ಹುಷಾರು ಕಣಪ್ಪ, ಹೋಗಿ ಕರ್ಕೊ ಬರಕ್ಕಾಗಲ್ಲ. ಅಲ್ಲೋಡಲ್ಲಿ ಬಟ್ಟೆನ. ಮಳೆನೂ ಸ್ಟಾರ್ಟ್ ಆಯ್ತು, ನೋಡೋಣ ಅಂದ್ರೆ ಏನಾಗಲ್ಲ. ತಮ್ಮ ನೋಡ್ಕೊಳ್ಳಿ ಸರ್. ಸರಿ, ಫೋಟೋ ತೆಗಿ. ಹಾಯ್ ಗೈಸ್, ನಾವು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನ್ನು. ಬ್ಯೂಟಿಫುಲ್ ಪಾಯಿಂಟ್. ಸೊ ಗೈಸ್, ಇವಳದು ಎಲ್ಲ ವಿಡಿಯೋ ಎಲ್ಲ ತೆಗ್ಬೇಕಾಯ್ತು. ನನ್ನ ಬಟ್ಟೆ ನೆಂದೋಯ್ತು. ನನ್ನ ಸ್ಕರ್ಟ್ ಎಷ್ಟು ಚಂದ ಇತ್ತು, ಎಷ್ಟು ಚಂದ ನೆಂದೋಗ್ಬಿಟ್ಟಿದೆ ನೋಡಿ. ಸೊ ಗೈಸ್, ನಾನು ಎದುರ್ಕೊತಾ ಇದ್ದೆ ಇಲ್ಲಿ ಇಳಿಯಕ್ಕೆ. ತುಂಬಾ ಪಾಚಿ ಇದೆ ಇಲ್ಲಿ. ಹೆವಿ ಪಾಚಿ ಇದೆ. ಇವಾಗ ಆಗಿದೆ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಫೋಟೋ ಎಲ್ಲ ತಕ್ಕೊಟ್ಟಾಯ್ತು. ಸೊ ಇನ್ಸ್ಟಾಗ್ರಾಮಲ್ಲಿ ಇವಳು ಪೋಸ್ಟ್ ಎಲ್ಲ ಹಾಕ್ತಾಳೆ ಇನ್ನು. ಸೊ ನನ್ನ ಚಾನಲ್ನ ಹೋಗೋಣ ಆರಾಮ. रुको जरा
ಸಬರ್ ಗುರು ಹೇಳೋದ್ನ ಕೇಳು. ನನ್ನ ಚಾನೆಲ್ ಅಲ್ಲಿ ಸಕಲೇಶ್ಪುರ ವಿಡಿಯೋ ಎಲ್ಲ ಹಾಕಿದ್ದೀನಿ. ಸೊ ಪೂರ್ತಿ ಆ ವಿಡಿಯೋನ ನೋಡಿ. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ವಿಡಿಯೋಸ್ನ ನೋಡ್ತಾ ಇಲ್ಲ. ಅದಕ್ಕೆ ವಿಡಿಯೋಸ್ನ ಪೂರ್ತಿ ನೋಡಿ. ಇವತ್ತು ಮಧ್ಯಾಹ್ನ ಲೈವಿಗೆ ಬರ್ತೀವಿ. ಸೊ ಗೈಸ್ ಸಾಕು, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಇಲ್ಲಿಂದ ಓಡ್ತಾ ಇದ್ದೀವಿ. ಬಾಯ್ ಗಾಯ್ಸ್.